ಬಂದಿದ್ದಾಳೆ ಪಲ್ಲವಿ. ಪ್ರತೀಕಾರಕ್ಕೆ ದಾರಿ ಇದೆ. ವಿಚಿತ್ರವಾದ ಚಿತ್ರವನ್ನು ನಿನ್ನ ತಂಗಿಯ ಸಚಿತ್ರವಾದ ಬದುಕಿನ ಭಿತ್ತಿಯ ಮೇಲೆ ಬಿಡಿಸಿ ಅವಳ ಅಪ್ಪಟ ಬಂಗಾರದ ಬಾಯಿಗೆ ಬೆಂಕಿ ಹಾಕಿ ಶಾಶ್ವತವಾಗಿ ಶೀಲಗೆಟ್ಟವರನ್ನ ಪಾಲಿಸಿ ಸಂತೋಷದಿಂದ ಸಂಕಟ ಪರ್ವತವನ್ನು ತಂದು ಸಂತೋಷ ಪಡಬೇಕು. ಪಡಬೇಕು. ಜಮೀನ್ದಾರ ಕುಟುಂಬದವರು ನಾವು. ನಮಗೆ ತಲೆ ಬಾಗಿದರೆ ನಾವು ಸ್ವಲ್ಪ ನಮ್ಮ ಮುಂದೆ ತಲೆ ಎತ್ತಿದರೆ ನನ್ನ ತಂಗಿಯೊಂದಿಗೆ ಕಲ್ಯಾಣಕ್ಕೆ ಮುಂದಾದ್ರೆ ಆ ಕ್ಷಣದಲ್ಲಿಯೇ ನಿನ್ನ ಇದು ಬರೀ ಮಾತಲ್ಲ, ತ್ರಿಮೂರ್ತಿಯ ತೀರ್ಮಾನ. ತ್ರಿಮೂರ್ತಿಯ ತೀರ್ಮಾನವೇ ಮಾತಾಡಲು ಬರ್ತಾ ಬಂದು ಅಥವಾ ಮೂರು ಒಂದು ಮುದ್ದಾಡ್ತಾ ಬಂದು ಹೇಳ್ತಾ ಇರೋದು ನಾನು ಅನ್ಕೋಳ ಸರಸದಲ್ಲಿ ಸಿಗೋ ಸುಖದ ಉತ್ತುಂಗಕ್ಕೆ ಹೋದಾಗ ಅದಕ್ಕೆ ಸ್ವಲ್ಪ ಅದಲ್ಲ ಪರವಾಗಿಲ್ಲ ಮೂರ್ತಿ. ಆದ್ರೆ ನಿನ್ನ ಭರವಸೆಯ ಬೆಳಕಲ್ಲಿನಿಂದ ನನಗೀಗ ಋತುಚಕ್ರ ನಿಂತು ವಾಂತಿ ಅದನ್ನ ನಿನ್ ಜೊತೆ ಹೇಗೆ ಹೇಳ್ಕೊಳ್ಬೇಕಂತ ಗೊತ್ತಾಗದೆ ಅಲ್ಲಿಂದ ಇಲ್ಲಿ ತನಕ ಓಡೋಡಿ ಬಂದು ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ವಿ. ಅದು ಅಂದ್ರೆ ಮದುವೆ ಆಗುತ್ತೆ, ಮದುವೆಗಿಂತ ಮುಂಚೆ ಇದೆ. ನೋ ಪ್ರಾಬ್ಲಮ್, ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆ? ಹೌದಾ ಮೂರ್ತಿ? ಯಾವಾಗ ಮದುವೆ ಯಾರು? ಮತ್ಯಾಕೆ ಮೂರ್ತಿ? ನಂದು ನಿಮ್ದು ಜಮೀನ್ದಾರ ಜಗನ್ನಾಥರಾಯನ ಮಗ ತ್ರಿಮೂರ್ತಿ. ಪ್ರಣಯ ಪ್ರೇಮಿಯಾಗಿದ್ದು ಎಲ್ಲರಿಗೂ ಗೊತ್ತು. ಅವರೆಲ್ಲರೂ ನಿನ್ನ ನಾಟಕ ಸೂಳೆ ಅಂತ ತಿಳ್ಕೊಂತಾರೆ. ಏನಿದು ಜನ ಏನೋ ಮಾತಾಡ್ತಾರೆ, ಆದ್ರೆ ನೀವು ಇವತ್ತು ಮಾತಾಡ್ತಿರೋ ರೀತಿ ನೋಡಿದ್ರೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಮೂರ್ತಿ. ನಿನ್ನ ಸಂಬಂಧನೂ ನನಗೆ ಸರಿ ಕಾಣ್ತಾ ಇಲ್ಲ. ಯಾಕೆ? ಬಡಿ ಕೇಳು. ನೀನಲ್ಲಿ ನಾನಲ್ಲಿ, ನಿನ್ನ ಜಾತಿ ಯಾವುದು, ನನ್ನ ಯೋಗ್ಯತೆ ಏನು? ಅಂದ್ರೆ ನಿನ್ನ ಯೋಗ್ಯತೆಗೆ ನನ್ನನ್ನ ಬಲಿಪಶು ಮಾಡ್ತಾ ಇದ್ದೀರಾ? ಅದು ನಿನ್ನ ನಿರ್ಧಾರದಿಂದ ತೀರ್ಮಾನ ಆಗುತ್ತೆ. ಏನದು ನನ್ನ ನಿರ್ಧಾರ? ಗರ್ಭಪಾತ ಮಾಡಿಕೊಂಡು ಬೆರಗಿಯಾಗಿ ನಾಲ್ಕು ಹಣ ಇಟ್ಕೊಂಡು ಆರಾಮವಾಗಿ ಯಾರನ್ನಾದರೂ ಮದುವೆ ಬೇಕು ಅಂದಾಗ ನಾನು ಕೂಡ ಬಂದು ಹೋಗ್ತಾ ನಿನ್ನ ನಾಯಿ ಬುದ್ಧಿ ನೋಡ್ತಾ ಇದ್ರೆ ನನಗೆ ಯಾಕೋ ನಿನ್ನ ಮೇಲೆ ತುಂಬಾನೇ ಕೋಪ ಬರ್ತಾ ಇದೆ. ಅದು ಅಲ್ಲದೆ ಒಂದು ಹೆಣ್ಣಿನ ಮೇಲೆ ಇಷ್ಟು ಅವಾಚ್ಯವಾಗಿ ಮಾತನಾಡ್ತಿದ್ಯಲ್ಲ. ಹೆಣ್ಣು ಅಂತಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಾರಿ. ಹೆಣ್ಣು ಇದೆ, ಹೆಣ್ಣು
ಮಾತಾಡ್ತಿದ್ದೆ